ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಸೊ ನಮಗೆಲ್ಲ ಗೊತ್ತಿರಂಗೆ ಒಂದು ಗಾದೆ ಮಾತಿದೆ. ಸೊ ಬಾಳೆ ಬೆಳೆದ್ರೆ ಬಾಳೆಲ್ಲ ಬಂಗಾರ ಅಂತಕ್ಕಂಥ ಒಂದು ಗಾದೆ ಮಾತಿದೆ. ಅದೇ ರೀತಿ ಸೊ ನಮ್ಮ ಯುವ ರೈತರಾದಂತಹ ಜಯಂತ್ರವರು ತಮ್ಮ ಒಂದು ಕೃಷಿ ಭೂಮಿನಲ್ಲಿ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆನ ಬೆಳೆದು ಒಂದು ಯಶಸ್ವಿಯನ್ನ ಕಂಡಿದ್ದಾರೆ. ಸೊ ಅವರ ಒಂದು ಅನುಭವವನ್ನ ನಾವು ಇವತ್ತು ಹಂಚ್ಕೊಳ್ಳೋಣ. ನಮಸ್ತೆ ಜಯಂತ್ ಅವರೇ. ನಮಸ್ಕಾರ ಸರ್. ತಮ್ಮೂರು? ಪಿಳ್ಳೆನಹಳ್ಳಿ, ಕಡೂರು ತಾಲೂಕು, ಹೋಬಳಿ, ಸಕ್ರೆಪಟ್ಟಣ ಹೋಬಳಿ. ಓಕೆ. ಸೊ ಬಾಳೆ ಹಾಕಿ ಎಷ್ಟು ತಿಂಗಳಾಯ್ತು ಸರ್ ಇಲ್ಲಿ? ಇದು ಅಕ್ಟೋಬರ್ ಅಲ್ಲಿ ಹಾಕಿದ್ದು, 2024 ಅಕ್ಟೋಬರ್. ಇಲ್ಲಿಗೆ 11 ತಿಂಗಳಾಗಿದೆ, 11 ಮಂತ್ಸ್ ಆಗಿದೆ. ಓಕೆ. ಸೊ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ನ ನಿಮ್ಗೆ ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು? 5 to 6 years ಆಯ್ತು. 5-6 ವರ್ಷ ಆಗಿದೆ. ಫಸ್ಟ್ ವೆಜಿಟೇಬಲ್ಸ್, ತರಕಾರಿ ಬೆಳಿತಿದ್ವಿ, ಆಲೂಗೆಡ್ಡೆ, ಅದಕ್ಕೆ ಸ್ವಲ್ಪ ರೋಗ ಅಂತ ಅವಾಗ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಅವಾಗಿಂದ ಕಂಟಿನ್ಯೂಸ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಓಕೆ. ಸೊ ಈಗ ಬಾಳೆ ಹಾಕಿದ್ರಿ, ಬಾಳೆ ಯಾವ ವೆರೈಟಿ ಸರ್ ಹಾಕಿರೋದು? ಬಾಳೆ ಸರ್ G9 ಅಂತ ಹಾಕಿರೋದು. ಓಕೆ. ಇದು G9 ಅಂತ ಬಂದು ಪ್ಯಾಕೆಟ್ ನೆಲಮಂಗಲದಿಂದ ತಂದಿದ್ದು ಸಸಿನ. ಓಕೆ. ಸೊ ಈಗ ಬಾಳೆ ಹಾಕುವಾಗ ಸೊ ನಮ್ಮ ಹತ್ರ ಮಾಹಿತಿ ತಗೊಂಡ್ರಿ. ಸೊ ನಾವು ಬಾಳೆ ಹಾಕೋದ್ಕಿಂತ ಮುಂಚೆ ನಿಮಗೆ ಏನೇನ್ ಮಾಹಿತಿ ಕೊಡ್ತಾ ಬಂದು? ಸರ್ ಬಾಳೆ ಹಾಕಕ್ಕಿಂತ ಮುಂಚೆ ಅದೇ ಸ್ವಲ್ಪ ಗುಂಡಿ ಪೋಟ್ ಮಾಡಿ ಹಾಕ್ಬೇಕಂದ್ರೆ ಆಳ ತೆಗೆದಷ್ಟು ಬೇರು ಕೆಳಗಡೆ ಹೋಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಮೆನ್ಯೂರ್ ಪೋಷಕಾಂಶನ ಆಡ್ ಮಾಡ್ತಾರೆ. ಸ್ಟಾರ್ಟಿಂಗ್ ಬೇವಿನ ಹಿಂಡಿ ಅಂದ್ರೆ ಈ ಬೇರ್ನ ಹುಳು ಕಡಿದಿರೋ ರೀತಿ ಚೆನ್ನಾಗಿ ಬರೋ ರೀತಿ ಆತರ ರೆಫರೆನ್ಸ್ ಮಾಡಿದ್ರಿ. ಆ ತರನೇ ನಾವು ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ಪ್ರತಿ ಎಷ್ಟು ತಿಂಗಳಿಗೆ ಒಂದ್ಸತಿ ಬಾಳೆಗೆ ನಿಮಗೆ ಗೊಬ್ಬರ ಹಾಕ್ಬೇಕು? 3 ತಿಂಗಳಿಗೆ ಒಂದ್ಸಲಿ ಪೋಷಕಾಂಶ ನಿರ್ವಹಣೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟು 3 ತಿಂಗಳಿಗೆ ಒಂದ್ಸಲಿ ಕೊಟ್ಟಿದ್ದಾರೆ. ಡ್ರಂಚಿಂಗ್ ಆಗ್ಲಿ, ರಸಗೊಬ್ಬರ ಆಗ್ಲಿ ರೆಫರ್ ಮಾಡಿದೀರಾ. ಓಕೆ. ಸೊ ನೀವು ನೋಡ್ತಾ ಇದೀವಿ ಬಾಳೆ ಅಂತ ಬಂತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು ಫೀಲ್ಡ್ ಅಲ್ಲೂ ನಾವು ನೋಡಿದೀವಿ. ನಿಮ್ ಗ್ರಾಮದಲ್ಲೂ ತುಂಬಾ ಜನ ರೈತರು ಬಾಳೆಗಳನ್ನ ಹಾಕಿದ್ದಾರೆ. ಸೊ ನಾರ್ಮಲಿ ಬಾಳೆಗೆ ನಾನು ಬಂದಾಗ್ಲೆಲ್ಲ ನಿಮ್ಗೆ ಮಾಹಿತಿ ಕೊಡ್ತಿದ್ದೆ. ಸೊ 5ನೇ ತಿಂಗಳು ಅಥವಾ 7ನೇ ತಿಂಗಳಿಗೆ ಮುಂಜಾಗೃತ ಕ್ರಮವಾಗಿ ಸಿಂಪರಣೆ ಮಾಡಿ ಅಂತ. ಸೊ ನಿಮ್ ಬಾಳೆನಲ್ಲಿ ಸ್ಟಾರ್ಟಿಂಗ್ ಯಾವ ತರ ಇನ್ಫೆಕ್ಷನ್ ಕಾಣುತ್ತೆ ಸರ್? ಅದೇ 5ರಿಂದ 6 ತಿಂಗಳ ತನಕ ಬಾಳೆ ಚೆನ್ನಾಗೇ ಇತ್ತು. ಅಂದ್ರೆ ಅಲ್ಲಿಗೆ 2 to 3 times ಆಲ್ರೆಡಿ ಗೊಬ್ಬರ ಕೊಟ್ಟಾಗಿತ್ತು. ಬಟ್ ಗಿಡ ಚೆನ್ನಾಗೇ ಇತ್ತು. ಈ ಹಳದಿ ಎಲೆ ಚುಕ್ಕಿ ರೋಗ ಟೈಪ್ ಇಲ್ಲಿ ನೋಡ್ತಾ ಇದೀವಿ, ನೋಡ್ತಿದೀವಲ್ಲ, ಈ ಟೈಪ್ ಸ್ಟಾರ್ಟ್ ಆಯ್ತು. ಬಟ್ ಅದು ಆ ಟೈಮಲ್ಲಿ ಶೀತಕ್ಕೆ ಅಂತ ನಾವು ಒಂದ್ಸಲಿ ಆಮೇಲೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತೋರ್ಸಿದ್ಮೇಲೆ ಅದು ಎಲೆಯಿಂದ ಎಲೆಗೆ ಸ್ಪ್ರೆಡ್ ಆಗ್ತಾ ಹೋಗಿ ಗಿಡನೇ ಹಾಳಾಗೋದು, ಇಲ್ಲ ಅಲ್ಲಿಗೆ ಕಟ್ ಆಗೋದು, ಇಲ್ಲ ಬುಡ ಪೋಷಕಾಂಶ ಕಮ್ಮಿ ಆಗಿ ಗಿಡ ಹಂಗೆ ಕುಸ್ತು ಹೋಗುತ್ತೆ. ಅವಾಗಿನ ಕಂಟಿನ್ಯೂ ಮಂತ್ಲಿ ಒನ್ಸ್ ಸ್ಪ್ರೇ ಮಾಡ್ತಾ 1-2 ಸ್ಪ್ರೇ ಮಾಡಿದೀವಿ. ಅವತ್ತಿನ ಫುಲ್ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಸೊ ಇವಾಗ್ಲೂ ನೀವು ನೋಡ್ತಾ ಇದೀವಿ ಸರ್, ಬಾಳೆ ಆಲ್ರೆಡಿ ನಿಮಗೆ ಗೊನೆನೂ ಬಂದಿದೆ. ಸೊ ಅವರೇಜ್ ಒಂದು ಪ್ರತಿ ಗೊನೆನಲ್ಲಿ ಎಷ್ಟು ಚುಪ್ಪಿದೆ ಸರ್? 12ರಿಂದ 15 ಚಿಪ್ ತನಕ ನೋಡಬಹುದು. 15 ಚಿಪ್ ತನಕ ನೋಡಬಹುದು. ಎಷ್ಟು ಕೆಜಿ ಅವರೇಜ್ ವೆಯ್ಟ್ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ? ಅವರೇಜ್ 50ರಿಂದ 60 ಕೆಜಿ ತನಕನೂ ಕಾಣಿಸ್ತಿದೆ ನಿಮಗೆ. ಸೊ ಇವಾಗ್ಲೂ ನೀವು ಸ್ಟೆಮ್ ಅಲ್ಲಿ ಡೆವಲಪ್ಮೆಂಟ್ ನೋಡ್ತಾ ಇದೀವಿ. ಸೊ ಕೆಲವೊಂದ್ಸತಿ ನಾವು ಇಲ್ಲಿ ಮುಖ್ಯವಾಗಿ ನಾವು ವ್ಯತ್ಯಾಸನ ಏನ್ ತಿಳ್ಕೊಬೇಕು ಅಂತಂದ್ರೆ, ಸೊ ಬೇರೆ ಗಿಡ ಅಂತ ಬಂತು ಅಂದ್ರೆ ಆ ಗಿಡಗಳಿಗೆ ನಾವು ಏನಂತ ಕಾಂಡಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಟೆಮ್ ಅಂತ ಮಾತ್ರ ಕರಿತೀವಿ. ಆದ್ರೆ ಬಾಳೆನಲ್ಲಿ ನಾವು ಸೈಂಟಿಫಿಕಲಿ ಬಂತು ಅಂತಂದ್ರೆ ಇದನ್ನ ಸೂಡೋ ಸ್ಟೆಮ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಬಾಳೆನಲ್ಲಿ ಬಾಳೆಯ ಎಲೆಗಳು ಎಷ್ಟು ಆರೋಗ್ಯವಾಗಿರುತ್ತೋ ಸೊ ಆ ಆರೋಗ್ಯವಾಗಿ ಇದ್ದಷ್ಟು ನಮಗೆ ಕಾಂಡದ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಎಲೆಗಳು ಕಾಂಡವಾಗಿ ಮಾರ್ಪಾಡು ಆಗೋದ್ರಿಂದ ನಮಗೆ ಸೊ ಬಾಳೆನಲ್ಲಿ ಎಲೆಗಳನ್ನ ನಾವು ಆರೋಗ್ಯವಾಗಿ ಕಾಪಾಡ್ತಕ್ಕಂಥದ್ದು ಬಹುಮುಖ್ಯವಾಗುತ್ತೆ. 2ನೇ ಇನ್ನೊಂದು ಮುಖ್ಯವಾಗಿ ಬಾಳೆನಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯದಿಂದ ಬರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ, ಸೊ ಸಿಗಟಕ್ಕೆ ಡಿಸೀಸ್ ಅಥವಾ ಹಳದಿ ಎಲೆ ರೋಗ ಅಂತ ಕರಿತೀವಿ. ಸೊ ಈ ಎಲೆ ರೋಗನ ನಾವು ಮುಂಜಾಗೃತ ಕ್ರಮವಾಗಿ ಸೊ ಸಿಂಪರಣಾ ಕ್ರಮದಲ್ಲಿ ನಾವು ಕಂಟ್ರೋಲ್ ಮಾಡಿದ್ವು ಅಂತಂದ್ರೆ ಬಾಳಿನಲ್ಲಿ ಬರ್ತಕ್ಕಂಥ ಒಂದು ನಷ್ಟನ ನಾವು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಸೊ ಜಯಂತ್ ಅವರೇ, ನಾವಿಲ್ಲಿ ಕೆಲವೊಂದು ಬೇರೆ ಮಾಹಿತಿಗಳನ್ನ ಹೇಳ್ತಾ ಬಂದು ನೀರಿನ ನಿರ್ವಹಣೆ ಬಗ್ಗೆ ಇರ್ಬೋದು, ಮತ್ತೆ ಕಂದುಗಳನ್ನ ಸೊ ಕಂದುಗಳನ್ನ ರಿಮೂವ್ ಮಾಡೋದಕ್ಕೆ ಯಾವ ತರ ಹೇಳ್ತಾ ಕಂದುಗಳನ್ನ 20 days once ಬಿಟ್ಬಾರ್ದು. ಅದು ಪೋಷಕಾಂಶನ ಹೀರ್ಕೊಂಡ್ಬಿಟ್ಟು ಗಿಡಕ್ಕೆ ತೊಂದರೆ ಆಗುತ್ತೆ. ಈ ಕಾಂಡಕ್ಕೆ ನಮಗೆ ಪೋಷಕಾಂಶಗಳು ಕಾಂಪಿಟೇಷನ್ ಮಾಡುತ್ತೆ. ಅದಕ್ಕೆ 20 ದಿನಕ್ಕೆ ಒಂದ್ಸಲಿ ಅದನ್ನ ಕಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀರಾ ಕುನಿನ. ಬಟ್ ಇದನ್ನ ಕಟ್ ಮಾಡಬೇಡಿ, ಎಲೆಗಳನ್ನ ಕೊಯ್ಬೇಡಿ ಅಂತ ಹೇಳಿದ್ದೀರಾ. ಸೊ 3ನೇದು ಈಗ 2ನೇ ಕಂದನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಯಾವಾಗ 2ನೇ ಕಂದನ್ನ ಬಿಡೋದಕ್ಕೆ ಹೇಳಿದ್ದು? ಮಾತೆ ಹೊರಟ್ಮೇಲೆ ಅಂದ್ರೆ ಹೂ ಹೊರಡುತ್ತಲ್ಲ ಆ ಟೈಮಲ್ಲಿ ಅದನ್ನ ಬಿಡಿ, 2ನೇ ಕಂದನ್ನ ಬಿಡಿ ಅಂತ ಹೇಳಿದೀರಾ. ಸೊ ಇಲ್ಲಿ ನೀವು ಬಾಳೆನಲ್ಲಿ ಅಡಿಕೆನೂ ಹಾಕಿದೀವಿ. ಓಕೆ. ಸೊ ಎಷ್ಟು ವರ್ಷದ ಅಡಿಕೆ ಸರ್? ಇಲ್ಲಿಗೆ ಕರೆಕ್ಟ್ ಮುಂಗಾರಿಗೆ 3 ವರ್ಷ, ಇಲ್ಲಿ 3.5 ವರ್ಷದ ಗಿಡ ಸರ್. ಸೊ ಇಲ್ಲಿ ನೀವು ನೋಡ್ತಾ ಇದೀರಿ,
ಸೊ ಇಲ್ಲಿ 3.5 ವರ್ಷದ ಗಿಡ ಅಂತಂತ ಕಾಣುತ್ತೆ. ಸೊ ಇಲ್ಲಿ ಒಂಬಾಳೆ ಗರ್ಭ ಕಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ಅಡಿಕೆ ಮತ್ತೆ ಬಾಳೆನಲ್ಲಿ ನಮ್ ಕಡೆಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಸರ್? ಯೂಸ್ ಆಗಿದೆ, ತುಂಬಾನೇ ಅನುಕೂಲ ಆಗಿದೆ. ಈಗ ನಾವು ನೋಡ್ತಾ ಇದೀವಿ ಅಡಿಕೆ ಹಾಕ್ದಾಗ ಆಕ್ಚುಲಿ 2 years ಗೆನೆ ಈ ರೆಡ್ ಮ್ಯಾಕ್ಸ್ ಅಂತ ಎಲೆ ಚುಕ್ಕಿ ರೋಗ ಅಂತ ಸ್ಟಾರ್ಟ್ ಆಗಿತ್ತು. ಅವಾಗ ಡ್ರಂಚಿಂಗ್ ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು ಕೊಡ್ತಾ ಬಂದಿದ್ರು. ಗಿಡ ಯಾವ್ದನ್ನು ಲಾಸ್ ಆಗಿಲ್ಲ, ಕಳ್ಕೊಂಡಿಲ್ಲ ನಾವು. ಅದೇ ಇಂಪ್ರೂವ್ಮೆಂಟ್ ಆಗಿ ನೀವೇ ಇದೆ ಬೇಕಾದ್ರೆ ಫುಲ್ ಸುತ್ತ ನೋಡ್ಬೋದು, ಚೆನ್ನಾಗಿದೆ. ಸೊ ಇವಾಗ್ಲೂ ನೋಡ್ತಾ ಇದೀರಿ. ಸೊ ಬಾಳೆನ ನಾವು ಕೆಲವೊಂದ್ಸತಿ ಅಡಿಕೆ ಬೆಳೆಗಾರರಿಗೆ ಬಾಳೆನ ಮಿಶ್ರ ಬೆಳೆಯಾಗಿ ಬೆಳೀರಿ ಅಂತಂತ ತುಂಬಾ ಒತ್ತಡದಿಂದ ಹೇಳ್ತೀವಿ. ಸೊ ಈ ಬಾಳೆ ಬೆಳೆದ್ರಿಂದ ನಿಮಗೆ ಬಹು ಉಪಯೋಗಗಳು ಏನಾಗುತ್ತೆ ಅಡಿಕೆನಲ್ಲಿ? ಸರ್ ಬಹು ಉಪಯೋಗ ಅಂದ್ರೆ ಹೂ ಇರೋದ್ರಿಂದ ಜೇನು ಸಂತತಿ, ಜೇನುಗಳ ಆಕರ್ಷಣೆ ಜಾಸ್ತಿ ಇರುತ್ತೆ. ಅದರಿಂದ ಉತ್ಪತ್ತಿ ಜಾಸ್ತಿ ಆಗಿ ಅಡಿಕೆ ಕೆಲವರಿಗೆ ರೈತರಿಗೆ ತಪ್ಪು ಮಾಹಿತಿ ಅಂದ್ರೆ ಬಾಳೆ ಹಾಕಿದ್ರೆ ಅಡಿಕೆ ಗಿಡ ವೀಕ್ ಆಗ್ತವೆ ಅಂತ. ಸೊ ಇಲ್ಲಿ ಎಲ್ಲಾ ರೈತರಿಗೂ ಉತ್ತಮವಾದ ಒಂದು ಇದನ್ನ ಹೇಳಿದ್ರು. ಸೊ ಇಲ್ಲಿ ಬಾಳೆನಲ್ಲಿ ಅಡಿಕೆನಲ್ಲಿ ನಾವು ಬಾಳೆನ ಮಿಶ್ರ ಬೆಳೆಯಾಗಿ ಬೆಳೀರಿ ಅಂತಂತ ಹೋದಾಗ ಸೊ ರೈತರು ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ 550 ಎಕರೆ ಗಿಡ ಅಡಿಕೆ ಇತ್ತು ಅಂತಂದ್ರೆ 550 ಬಾಳೆ ಹಾಕ್ತಾರೆ. ಸೊ ಈ ಪದ್ಧತಿ ಯಾವಾಗ ಅಳವಡಿಸ್ಕೊಂಡ್ರಿ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಳವಡಿಸ್ಕೊಳ್ರಿ ಅಂತಂತ ಹೇಳ್ತೀವಿ. ಸೊ ಬಟ್ ನಾರ್ಮಲಿ ಯಾವುದೇ ಒಂದು ಏಜಿನ ತೋಟ, 30 ವರ್ಷದ ಹಳೆ ತೋಟನೇ ಇರ್ಬೋದು ಅಥವಾ ಒಂಬಳೆ ಬಿಟ್ಟ ನಂತರ ಅಡಿಕೆ ತೋಟದಲ್ಲಿ ದಯವಿಟ್ಟು 1 ಎಕರೆಗೆ 100ರಿಂದ 120 ಬಾಳೆನ ಮಾತ್ರ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ ಪಾಪ್ಯುಲೇಷನ್ ನ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜಯಂತ್ ಅವ್ರಿಗೆ ಹೇಳಿದ್ರು, ಕೆಲವೊಬ್ರು ರೈತರು ಹೇಳ್ತಾರೆ ಸರ್ ಕಿರ್ಗಣ್ಣಿ ಬೀಳ್ತೇವೆ ಅಡಿಕೆ ಗಿಡ ಅಂತ. ಅದು ಸತ್ಯ. ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ ಬೆಳಕಿನ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಬಾಳೆಗೂ ನಿಮಗೆ ಸೂರ್ಯನ ಬೆಳಕು ಸಮವಾಗಿ ಮತ್ತೆ ಅಡಿಕೆ ಬೆಳೆಗೂ ಸೂರ್ಯನ ಬೆಳಕು ಸಮವಾಗಿ ಬಿದ್ದಾಗ ಮಾತ್ರ ಎರಡರ ಬೆಳವಣಿಗೆ ಕೂಡ ಸಮನಾಗಿ ಆಗ್ತಾ ಇರುತ್ತೆ. ಯಾವುದೇ ರೀತಿಯಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಅಡಿಕೆನಲ್ಲಿ ಸಮಂಜಸವಾದ ಒಂದು ಬಾಳೆ ಒಂದು ಪಾಪ್ಯುಲೇಷನ್ ಎಷ್ಟು ಅಂತಂದ್ರೆ ಇಳುವರಿ ಬರ್ತಾ ಇರೋ ತೋಟದಲ್ಲಿ 1 ಎಕರೆಗೆ 120ರಿಂದ 130 ಬಾಳೆನ ಹಾಕೋದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಾಳೆ ಹಾಕಿದ್ಮೇಲೆ ಸೊ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ನಿಮ್ಮ ತೋಟದಲ್ಲಿ ಏನಂತ ಅನಿಸ್ತಾ ಇದೆ ಸರ್? ಸರ್ ಏನೇ ಟೆಂಪರೇಚರ್ ಜಾಸ್ತಿ ಆಗಿದ್ರು ಭೂಮಿ ನೆರಳು ಬೀಳೋದ್ರಿಂದ, ತರ್ಗು ಬೀಳೋದ್ರಿಂದ ಭೂಮಿ ತೇವಾಂಶ ಹಾರಲ್ಲ. ಮೇಲ್ಗಡೆ ಆತರ ಆಗ್ಬೋದು, ಬಟ್ ಕೆಳಗಡೆ ತೇವಾಂಶ ಹಾಗೆ ಇರುತ್ತೆ. ಸೊ ಇನ್ನು ನೋಡ್ತಾ ಇದೀವಿ. ಸೊ ಈ ಬಾಳೆ ಬೆಳೆದಾದ್ಮೇಲೆ ನಿಮ್ಮ ತೋಟದಲ್ಲಿ ಬರ್ತಕ್ಕಂತ ಆರ್ಗ್ಯಾನಿಕ್ ಮ್ಯಾಟರ್ ಏನು ಹಸಿರೆಲೆ ಗೊಬ್ಬರ ಅಂತಕ್ಕಂಥ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ, ಕಡಿಮೆ ಜಾಸ್ತಿ ಆಗ್ತಿದೆ. ಆಮೇಲೆ ಆ ಬಾಳೆ ಹಾಕೋದ್ರಿಂದ ಸ್ವಲ್ಪ ಕಳೆನೂ ನಿರ್ವಹಣೆ. ವೆರಿ ಗುಡ್. ಸೊ ಇದು ಬಹು ಮುಖ್ಯವಾದ, ನೀವು ಅಬ್ಸರ್ವ್ ಮಾಡಿ, ಕಳೆನಾಶಕ ಯಾವ್ದನ್ನು ಸಿಂಪಡಣೆ ಮಾಡಿಲ್ಲ, ಅಬ್ಸರ್ವ್ ಮಾಡ್ಬೋದು. ಬಾಳೆ ಹಾಕೋದ್ರಿಂದ ಅದು ಎಲ್ಲ ಇದ್ ಮಾಡೋದ್ರಿಂದ ಕೆಳಗಡೆ ನಮಗೆ ಯಾವುದೇ ರೀತಿ ಮಲ್ಚಿಂಗ್ ಆದಂಗ ಆಗುತ್ತೆ, ಇದನ್ನ ಕಳೆ ನಿರ್ವಹಣೆ ಆಗುತ್ತೆ. ಸೊ ಇನ್ನ ನಮಗೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ಬೋದು ಅಥವಾ ನೀರಿನ ಪ್ರಾಬ್ಲಮ್ ಇರ್ಬೋದು. ಈ ಬಾಳೆ ಹಾಕೋದ್ರಿಂದ ತೇವಾಂಶ ನಿಮ್ ಭೂಮಿನಲ್ಲಿ ಎಷ್ಟು ಜಾಸ್ತಿ ದಿನ ನಿಮ್ಗೆ ಕಾಪಾಡ್ಕೊಂಬೋದು. 20 ದಿನ ತನಕನು ಮೇಂಟೈನ್ ಮಾಡ್ಬೋದು. ಲೇಟ್ ಆಗಿ ಕೊಟ್ರು ಅಡಿಕೆಗಾದ್ರೆ ಕಂಟಿನ್ಯೂಸ್ ಕೊಡ್ತಾ ಇರ್ಬೇಕು ನೀರ್ನ. ಬಟ್ 20 ದಿನ ಆದ್ಮೇಲೆ ಕೊಡಬಹುದು, ಯಾಕೆಂದ್ರೆ ತೇವಾಂಶ ಹಂಗೆ ಇರುತ್ತೆ. ಸೊ ಇನ್ನೊಂದು ನಾವು ಬಹುಮುಖ್ಯವಾಗಿ ಹೇಳ್ತಾ ಇರ್ತೀವಿ, ಸೊ ಕಾಂಡದ ಬೆಳವಣಿಗೆ ಬಹಳ ಮುಖ್ಯ ಅಂತಂತ. ಸೊ ಇಲ್ಲೊಂದು ಗಾದೆನೇ ಇದೆ, ಬಾಳೆನ ಬಗದಾಕು ತೆಂಗನ್ನ ತೇಲ್ಸಾಕು ಅಂತಂತ. ಸೊ ಕೆಲವೊಂದ್ಸತಿ ರೈತರು ನಾವು ತಪ್ಪು ಮಾಡ್ತಾ ಇರ್ತಾರೆ. ಈ ಟಿಶ್ಯೂ ಕಲ್ಚರ್ ಬಾಳೆ ಅಂತಂದ್ಬಿಟ್ಟು ಇಷ್ಟೇ ಚಿಕ್ಕ ಗಿಡ ಇದೆ ಅಂತಂದ್ರು ಸಣ್ಣದಾಗಿ ಗುಂಡಿನ ಮಾಡ್ಬಿಟ್ಟು ಬಾಳೆನ ಹಾಕ್ತಕ್ಕಂಥದ್ದನ್ನ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕಲ್ಚರ್ ಅಂದ್ರೆ ಸಕ್ಕರ್ನ ನೀವು ಕಂದುಗಳನ್ನ ಹಾಕೋ ಬಾಳೆನೇ ಇರ್ಬೋದು ಅಥವಾ G9 ಬಾಳೆನೇ ಇರ್ಬೋದು. ಸೊ ದಯವಿಟ್ಟು ನೀವು ಬಾಳೆ ಹಾಕುವಾಗ ಸೊ ಗುಂಡಿನ ಆಳವಾಗಿ ತೆಗೆದುಬಿಟ್ಟು ನೀವು ಬಾಳೆ ಹಾಕೋದ್ರಿಂದ ಮುಂದೆ ಬರ್ತಕ್ಕಂಥ ತೊಂದರೆಗಳನ್ನ ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಸೊ ಜಯಂತ್ ಅವರೇ, ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ಅಡಿಕೆ ಬೆಳೆ ಇರ್ಬೋದು ಅಥವಾ ಬಾಳೆ ಬೆಳೆ ಇರ್ಬೋದು ಮತ್ತೆ ಇನ್ನು ಯಾವುದೇ ರೀತಿಯಾದ ಕೃಷಿ ಸಂಬಂಧಿತ ಮಾಹಿತಿನ ಕೊಡ್ತಾ ಬಂದಿದ್ವಿ. ಸೊ ಯಾವ ರೀತಿ ಅನಿಸ್ತಾ ಇದೆ ನಿಮಗೆ? ನಮಗೆ ತುಂಬಾನೇ ಅನುಕೂಲ ಆಗಿದೆ. ಒಂದು 5 ರಿಂದ 6 ತಿಂಗಳಿಂದ ಬರೋ ಸಿಗುಟೋಕೋ ರೋಗ ಅಂತ 5 ಎಲೆ ಚುಕ್ಕಿ ರೋಗ ಅದು ಫುಲ್ ಕಂಟ್ರೋಲ್ ಆಗಿದೆ. ಅದನ್ನ ನಾವು ಕರೆಕ್ಟ್ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಿಲ್ಲ ಅಂದ್ರೆ ಬಾಳೆನೆ ಹೋಗುತ್ತೆ. ಆಮೇಲೆ ಅದು ಒಂದಕ್ಕೆ ಬರಲ್ಲ, 1ರಿಂದ ಪಕ್ಕ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸ್ಪ್ರೇಲೆ ಅದು ಏನಂದ್ರೆ ಮೇನ್ 100% ಸ್ಪ್ರೇಲೆ ಕ್ಲಿಯರ್ ಆಗ್ಬೇಕು. ಅದು ನೀವೇನೇ ಲಘು ಪೋಷಕಾಂಶ ಕೊಟ್ರು ಸ್ಪ್ರೇಲೆ ಕ್ಲಿಯರ್ ಆಗ್ಬೇಕು. ಅದು ಸ್ಪ್ರೇ ಆಗಿರ್ಬೋದು. ಆಮೇಲೆ ನಮ್ದು ಅಡಿಕೆ ಹಿಂಗಾರು ಒಣಗುತ್ತೆ, ಅದಕ್ ಸ್ಪ್ರೇ ಆಗಿರ್ಬೋದು, ಡ್ರಂಚಿಂಗ್ ಆಗಿರ್ಬೋದು, ಎಲ್ಲಾನು ನಿಮ್ ಕಡೆ ತುಂಬಾ ಉಪಯೋಗ ಇದೆ, ನೀವೇ ನೋಡ್ಬೋದು. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಜಯಂತ್? ಇವಾಗ 9 ರೂಪಾಯಿ ತನಕನೂ ಇದೆ. 9 ರೂಪಾಯಿ ಇದೆ. ಈ ಶ್ರಾವಣ ಇನ್ನೊಂದುವರೆ ತಿಂಗಳು ಬಿಟ್ಟಾದ್ಮೇಲೆ ನಿಮಗೆ ಶ್ರಾವಣ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಈಗ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 15 ರೂಪಾಯಿ ತನಕನೂ 15-20 ರೂಪಾಯಿ ತನಕ ರೇಟ್ ಇರುತ್ತೆ. ಶ್ರಾವಣ ದೀಪಾವಳಿ ತನಕ 15ರಿಂದ 20 ರೂಪಾಯಿ ತನಕ ಪಚ್ಚಬಾಳೆ ಸಿಗುತ್ತೆ. ಸೊ ಇಲ್ಲಿ ಓಕೆ. ಸೊ ರೈತರಿಗೆ ಅಡಿಕೆ ಬೆಳೆನಲ್ಲಿ ಒಂದು ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆದ್ರಿಂದವ
ಸೊ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಅನ್ನೋದು ಆಗುತ್ತೆ ಖಂಡಿತ ಯಾವುದೇ ಆಗುತ್ತೆ. ರೀತಿಯಾಗಿ ಲಾಸ್ ಆಗಲ್ಲ. ಲಾಸ್ ಆಗಲ್ಲ, ಖಂಡಿತ ಆಗುತ್ತೆ ಓಕೆ. ಸೊ ಇಲ್ಲಿ ನಾವು ಎಲ್ಲಾ ರೈತರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಕೆಲವೊಂದ್ಸತಿ ರೈತರುಗಳು ಕೇವಲ ಅಡಿಕೆ ಬೆಳೆನೇ ಹಾಕ್ಬಿಟ್ಟು 5 ವರ್ಷಗಳ ತನಕನೂ ಕಾಯ್ತಾ ಇರ್ತಾರೆ. ಸೊ ಇಲ್ಲಿ ದಯವಿಟ್ಟು ಎಲ್ಲಾ ರೈತರುಗಳು ಕೂಡ ಮಿಶ್ರ ಬೆಳೆಯಾಗಿ ಅಡಿಕೆನಲ್ಲಿ ಕಾಫಿ ಇರ್ಬೋದು, ಬಾಳೆ ಇರ್ಬೋದು. ಸೊ ನಿಮಗೆ ಕಾಫಿ ಹಾಕೋದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಹೇಳಿ? ಸುತ್ತಲೂ ಕಾಫಿ ಬಾರ್ಡ್ರಲ್ಲಿ ಅಂದ್ರೆ ಈಗ 650 ಗಿಡ ಇದ್ರೆ Okay. ಸುತ್ತ ಒಂದ್ 150 ಗಿಡ 150 ಗಿಡ ಕಾಫಿ. ಕಾಫಿ ಸೊ ಈ ಕಾಫಿ ಹಾಕೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ವಿ? ಕಾಫಿ ಹಾಕಿದ್ರೆ ಅದ್ರಲ್ಲೂ ಹೂವು ಇರುತ್ತೆ, Okay. ಜೇನುಳ ಸಂತತಿ ಜಾಸ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಆದಾಯನೂ ಅಷ್ಟೇ. ಇದು ಆ ಕಾಫಿ ಖರ್ಚಲ್ಲಿ ಇದನ್ನ ಮೇಂಟೈನ್, ಆ ಲಾಭದಲ್ಲಿ ಇದನ್ನ ಮೇಂಟೈನ್ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸತಿ ರೈತರು ಕೇವಲ ಟ್ರ್ಯಾಕ್ಟರ್ ಓಡಾಡೋದಕ್ಕೋಸ್ಕರ ಸುತ್ತಲೂ ಜಾಗ ಬಿಟ್ಬಿಟ್ಟು ಜಾಗನ ವೇಸ್ಟ್ ಮಾಡ್ತಾ ಇರ್ತೀರಿ. ಸೊ ಇಲ್ಲಿ 1 ಎಕರೆ ಬಂತು ಅಂತಂತಂದ್ರೆ ಎಲ್ಲಾ ರೈತರು ಫೀಲ್ಡ್ ಅಲ್ಲಿ ನಾರ್ಮಲಿ ನಾನು ಅಬ್ಸರ್ವ್ ಮಾಡಿರೋದು 150ರಿಂದ 180 ತಂತಿ ಕಂಬಗಳನ್ನ ಇರುತ್ತೆ. ಸೊ ಇಲ್ಲಿ ಎಲ್ಲಾ ರೈತರುಗಳು ಒಂದು ಬುದ್ಧಿವಂತಿಕೆಯಿಂದ ಪ್ರತಿ ಒಂದು ತಂತಿ ಕಂಬದ ಪಕ್ಕ ಒಂದು ಕಾಫಿ ಗಿಡನ ಹಾಕೋದ್ರಿಂದ ನಿಮಗೆ ಜಾಗನೂ ನಷ್ಟ ಆಗಲ್ಲ, ಮತ್ತೆ ಸುತ್ತ ನೀವು ಬರ್ತಕ್ಕಂತ ಒಂದು ಬೇಲಿ ನಿಯಂತ್ರಣನೂ ಕೂಡ ನೀವು ಯಶಸ್ವಿಯಾಗಿ ಕಾಪಾಡಬಹುದು. ಮತ್ತೆ ಅಡಿಷನಲ್ ನಿಮಗೊಂದು ಜೈವಿಕವಾಗಿ ನಿಮ್ಮ ತೋಟನೂ ಕೂಡ ಸಮೃದ್ಧಿಯಾಗಿ, ಸೊ ಜೇನುಹುಳುಗಳ ಸಂಖ್ಯೆ ಅಥವಾ ಪಾಲಿನೇಟರ್ಸ್ ಅಂತ ಏನಂತ ಕರಿತೀವೋ, ಸೊ ಈ ಪಾಲಿನೇಟರ್ಸ್ ಆಕ್ಟಿವಿಟಿನೂ ಕೂಡ ನಿಮ್ಮ ತೋಟದಲ್ಲಿ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಮುಖ್ಯ ಬೆಳೆ ಆಗಿರ್ತಕ್ಕಂಥ ಅಡಿಕೆ ಬೆಳೆನಲ್ಲಿ ಸೊ ಇಳುವರಿನೂ ಕೂಡ ನೀವು ಯಶಸ್ವಿಯಾಗಿ 10ರಿಂದ 15% ಜಾಸ್ತಿ ಮಾಡ್ಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ ಕೃಷಿನಲ್ಲಿ ಆರ್ಥಿಕವಾಗಿ ಲಾಭ ಅಂತ ಅನ್ನಿಸ್ತಾ ಇದೆಯಾ? ಲಾಭ ಯೂಸ್ ಆಗಿದೆ, ಯೂಸ್ ಆಗಿದೆ, ಆಗಿದೆ, ಖುಷಿ ಆಗಿದೆ. ಖುಷಿ ಆಗಿದೆ. ಥ್ಯಾಂಕ್ ಯು.